ಅಧ್ಯಕ್ಷೆ, ಏನು ನಮ್ಮ ವೆಂಕಟಶಿವರೆಡ್ಡಿ ಕೇಳಿದ್ದಾರೆ ಅದು ಬಹಳ ಅರ್ಥಪೂರ್ಣವಾದ್ದು. ಇಲ್ಲಿ 18 TMC ನೀರು, ಈ ನೀರು ಫಸ್ಟ್ ಕುಡಿಯೋ ಈಗ ಬರ್ತದೆ ಅಂತೇಳಿ ಲೆಕ್ಕಾಚಾರ ಇದೆ. 24 TMC ಇಲ್ಲಿ 14 TMC ನಾವು ಕುಡಿಯೋ ನೀರಿಗೆ ಕೊಡಲೇಬೇಕು. ದರ್ ಇಸ್ ನೋ ಆಪ್ಷನ್. ಈಗಾಗಲೇ ಮೊನ್ನೆ ನಾನು ಒಂದು ದೊಡ್ಡ ಪ್ರಯತ್ನ ಮಾಡಿ ನೀರನ್ನ ಈಚೆಗೆ ತೆಗೆದು ನಾವು ಫ್ಲೋ ಮಾಡಕ್ಕಾಗದೆ ವಾಣವಿಲಾಸ ಸಾಗರಕ್ಕೆ ನೀರನ್ನ ಬಿಟ್ಟು, ಈಗ ಮತ್ತೆ ಅದನ್ನ ಈಗ ಸ್ವಲ್ಪ ಫಾರೆಸ್ಟ್ ಇಲಾಖೆ ಪ್ರಾಬ್ಲಮ್ ಇದೆ. 7ನೇ ತಾರೀಕು ಒಂದು ಸಭೆ ಕರೆದಿದ್ದೀನಿ. ಅವ್ರ ಫಾರೆಸ್ಟ್ ಅವ್ರಿಗೆ ಪಾಪ ನಿಮ್ಮ ತುಮಕೂರವರು ಮತ್ತು ಹಾಸನದವರು ಜಾಗನೂ ಕೊಟ್ಟಿದ್ದಾರೆ. ಕೆಲಸ ಮಾಡಕ್ ಬಿಡ್ತಾ ಇಲ್ಲ. ಕೆಲಸ ಮಾಡಕ್ ಬಿಟ್ರೆ ತುಮಕೂರವರೆಗೂ ನೀರು ಈ ವರ್ಷ ಕೊನೆ ಒಳಗಡೆ ಹರಿಸುವಂತ ಒಂದು ವ್ಯವಸ್ಥೆನ ನಾವು ಮಾಡ್ತೀವಿ. ಅದಾದ ಮೇಲೆ ಈ ಮಧ್ಯ ಬಿಳುಗೋಡ್ಲು ಸ್ವಲ್ಪ ಪ್ರಾಬ್ಲಮ್ ಇಶ್ಯೂಸ್ ಇದೆ. ಅದರ ಮೇಲೆ ಪೈಪನ್ನು ಕೂಡ ಈಗಾಗಲೇ ಪೈಪಲ್ಲಿ ತೆಗೆದುಕೊಂಡು ಹೋಗೋಕ್ಕೆ ಸ್ಯಾಂಕ್ಷನ್ ಕೂಡ ಆಗಿದೆ. ಆದರೆ ತಮ್ಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ನಿಮ್ಗೊಂದು ಆತಂಕ ಇದೆ. ಏನಪ್ಪಾ ಅಂತಂದ್ರೆ ಈ ಕೊರಟಗೆರೆ, ಈ ಚಿಕ್ಕನಾಯಕನಹಳ್ಳಿ, ಈ ಅರಸೀಕೆರೆ, ಇದು ಮಧುಗಿರಿ, ಇವ್ರಿಗೆಲ್ಲ ಇದನ್ನ ಟ್ಯಾಂಕ್ ಫಿಲ್ಲಿಂಗ್ ಸ್ಕೀಮ್ ನ ತೆಗೆದುಕೊಂಡು ನಮಗೆ ಕೊಡೋದಿಲ್ಲ ಅನ್ನೋದು ನಿಮ್ಗೊಂದು ಆತಂಕ ಇದೆ. ನಮ್ದೊಂದು ಕಮಿಟ್ಮೆಂಟ್ ಇದೆ. ಚೀಫ್ ಮಿನಿಸ್ಟರ್ ನಮ್ಗೆ ಹೇಳಿದ್ದಾರೆ, ಫಸ್ಟ್ ನಾವು ಚಿಕ್ಕಬಳ್ಳಾಪುರಕ್ಕೆ ಮತ್ತು ಕೋಲಾರ ಜಿಲ್ಲೆಗೆ ಫಸ್ಟ್ ಕುಡಿಯೋ ನೀರು ಕೊಟ್ಬಿಟ್ಟು ಬೇರೆ ಕೆಲಸ ಅವ್ರ ಕೆಲಸ ಪ್ರಾರಂಭ ಮಾಡುವಂಥದ್ದು. ದಟ್ ಈಸ್ ಅವರ್ ಕಮಿಟ್ಮೆಂಟ್. ಫಸ್ಟ್ ಕುಡಿಯೋ ನೀರಾಗ್ಲಿ, ಆಮೇಲೆ ಅರಸೀಕೆರೆಗೆ ಏನ್ ಸಿಕ್ಬೇಕು, ಮಧುಗಿರಿಗೆ ಏನ್ ಸಿಕ್ಬೇಕು, ಕೊರಟಗೆರೆಗೆ ಹಾಕ್ಬೇಕು, ಆಮೇಲೆ ಇಷ್ಟೇ ಮಾಡೋಣ. ಫಸ್ಟ್ ನಮ್ ಡ್ಯೂಟಿ ಆ ಕೆಲಸನ ನಾವು ಮಾಡ್ತೀವಿ.